ಇನ್ನೇನು ಅವ್ರ ಮನೆ ಬಂತು. ನನಗೇನೋ ಒಳಗಡೆ ಭಯ ಭಯ ಥರ ಫೀಲ್ ಆಗ್ತಿದೆ. ಅಲ್ಲಿ ಕೂತಿದ್ದಾಳೆ ಭೀಮಣ್ಣ. ಊಟ ತಗೋಬತ್ತಾ ಇದ್ದಾಳೆ. ಸಾರಿ, ತಿಂಡಿನ ತಿನ್ನಕ್ಕೆ ಚೆನ್ನಾಗಿ ತಿನ್ಬೇಕು, ನಂತರ ದಪ್ಪ ಆಗುತ್ತೆ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಗುವು ಅಳುವು ಏನಿರಲಿ ನಿನ್ನ. ಇಟ್ಸ್ ನಾಟ್ ಮೈ ಯೂಟ್ಯೂಬ್ ಚಾನಲ್, ಇಟ್ಸ್ ಅನನ್ಯಗೌಡ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವಳ ಅಕೌಂಟ್ನ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂದರೆ, ನಿನ್ನೆ ಅವಳ ಬರ್ತ್ಡೇ ಆಯಿತು. ನಿನ್ನೆ ಹೋಗೋಕ್ಕಾಗಿಲ್ಲ ಅವ್ರ ಮನೆಗೆ. ಸೊ ಇವತ್ತು ನನಗೆ ಲೀವ್ ಇತ್ತು. ಸೊ ಇವತ್ತು ಅವಳಿಗೆ ಸರ್ಪ್ರೈಸ್ ವಿಸಿಟ್ ಕೊಡೋಣ ಅಂತ ಹೋಗ್ತಿದ್ದೀನಿ. ಅವಳು ನೆನ್ನೆನೇ ಬಾ ಬಾ ಅಂತ ಹೇಳ್ತಾ ಇದ್ಲು, ನಾನು ಬರಲ್ಲ ಅಂತ ಹೇಳ್ತಾ ಇದ್ದೆ. ಆಮೇಲೆ ಅಣ್ಣಂಗೂ ರಜೆ ಇರಲಿಲ್ಲ, ಸೊ ಅವರೆಲ್ಲೂ ಹೊರಗಡೆ ಹೋಗಿರಲಿಲ್ಲ. ಬಾ ಟೆಂಪಲ್ ಆದರೂ ಹೋಗೋಣ ಅಂತ ಹೇಳ್ತಾ ಇದ್ಲು. ನಾನು ಲೀವ್ ಇಲ್ಲ, ನಾನು ಬರಲ್ಲ ಬಿಡು, ನೆಕ್ಸ್ಟ್ ಟೈಮ್ ಬರೋಣ ಅಂತ ಅವಳಿಗೆ ಹೇಳ್ತಾ ಇದ್ದೆ ನಾನು. ಸೊ ಇವಾಗ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಆಟೋ ಬುಕ್ ಮಾಡಿದ್ದೀನಿ. ಆಟೋ ಬಂದಮೇಲೆ ಹೊರಡಬೇಕು. ಆನ್ ದ ವೇ ಕೇಕ್ ಕೂಡ ತೊಗೊಂಡು ಹೋಗಬೇಕು. ಬೇಗನೆ ಹೋಗ್ತಾ ಇದ್ದೀನಿ. ಇಷ್ಟು ಬೇಗ ತೆಗೆದಿರುತ್ತೆ ಏನೋ ಅಂತಲೂ ಗೊತ್ತಿಲ್ಲ. ಗಿಫ್ಟೇನು ತೊಗೋತಿಲ್ಲ, ಬಿಕಾಸ್ ನಾನೇ ಅವಳಿಗೆ ದೊಡ್ಡ ಗಿಫ್ಟ್ ಅಲ್ಲ. ನೋಡಿ ವೆದರ್ ಹೇಗಿದೆ ಅಂತ ಬೆಳಿಗ್ಗೆನೆ. ಇದು ನಮ್ಮ ಹಾಸ್ಪಿಟಲ್ ಪಾರ್ಕಿಂಗ್ ಏರಿಯಾ. ಇದು ನಂಗೆ ತುಂಬ ಇಷ್ಟ ಆಗುತ್ತೆ. ಏನೋ ಒಂಥರ ನೇಚರ್ ಫೀಲ್ ಕೊಡುತ್ತೆ ಇದು. ಅವಳ ಥರ ನನಗಂತೂ ಲಾಗ್ ಮಾಡೋಕ್ಕೆ ಬರಲ್ಲ. ಏನಾದರೂ ತಪ್ಪಿದರೆ ಯಾರು ಅನ್ಸಬ್ಸ್ಕ್ರೈಬ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಏನಾದರೂ ತಪ್ಪಿದರೆ ನನಗೆ ಹೇಳಿ, ಈ ಥರ ತಪ್ಪಿದೆ ಅಂತ. ಐ ಅಕ್ಸೆಪ್ಟೆಡ್, ಓಕೆನಾ. ಬಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ಲಾಗ್ ಒಂಥರ ಸರ್ಪ್ರೈಸ್ ವಿಸಿಟ್ ಆಗಿರುತ್ತೆ. ನೋಡಬೇಕು ಅವಳು ಯಾವ ಥರ ಸರ್ಪ್ರೈಸ್ ಆಗುತ್ತೆ ಅಂತ. ನಾನು ಆಲ್ರೆಡಿ ನೆನ್ನೆನೇ ಕೇಳಿದ್ದೆ ಅವಳಿಗೆ. ನೆನ್ನೆ ಅವ್ರ ಬರ್ತಡೇ ದಿನ ಎಲ್ಲೂ ಹೋಗಿಲ್ವಲ್ಲ, ನಾಳೆ ಲೀವ್ ಇದೆಯಲ್ಲ ಕ್ರಿಸ್ಮಸ್ಸಿಗೆ, ಅಣ್ಣಂಗೂ ರಜೆ ಇರುತ್ತೆ, ಎಲ್ಲಾದರೂ ಹೋಗ್ತೀರಾ ಅಂತ ಅವಳು ಹೇಳಿದರು ಆಲ್ರೆಡಿ. ಹೋಗೋಣ ಅಂದ್ಕೊಂಡಿದ್ದೀವಿ ಕಣೆ, ಹೋಗ್ತೀವಿ ಅಂತ. ಅದಕ್ಕೆ ನಾನು ಬೇಗನೆ ಹೋಗ್ತೀನಿ. ನಾನು ಹೋದ ತಕ್ಷಣ ಸರ್ಪ್ರೈಸ್ ವಿಸಿಟ್ ಮಾಡಬೇಕು ಅಂತ ಹೋಗಿರ್ತೀನಿ. ಬಟ್ ಅವ್ರು ಎಲ್ಲಾದರೂ ಹೋಗ್ಬಿಟ್ಟಿದ್ರೆ, ಎಲ್ಲರೂ ಸುಮ್ಮನೆ ವೀಡಿಯೋ ಮಾತ್ರ ನೋಡ್ತೀರಾ. ಅಲ್ಲಿ ಕಮೆಂಟ್ಸ್ ಕೂಡ ಹಾಕಿ ಅವಳು ಯಾವ ಥರ ಕಂಟೆಂಟ್ ಮಾಡಬೇಕು ಅಂತ. ಅವಳು ಪಾಪು ಇದೆ, ಬಟ್ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಯಾವ ಥರ ಕಂಟೆಂಟ್ ಬೇಕು, ಅಥವಾ ಆ ಲಾಗಲ್ಲಿ ಅವಳದ್ದು ಏನಾದರೂ ತಪ್ಪಿದರೆ ಕರೆಕ್ಷನ್ ಮಾಡ್ಕೊಳ್ಳೋದಿದ್ರೆ ಕರೆಕ್ಷನ್ ಮಾಡ್ಕೋತಾಳೆ. ಅದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸಿ. ನಂದು ಅವಳದು ಯಾವುದಾದ್ರೂ ಲಾಗ್ ಬೇಕಂದ್ರೆ ಅದನ್ನೂ ಹೇಳಿ, ನಾವು ಮಾಡ್ತೀವಿ. ಆಟೋ ಬಂದಿದೆ, ಬನ್ನಿ ಹೋಗೋಣ. ಆನ್ ದ ವೇ ಹೋಗ್ತಾ ಕೇಕ್ ತಗೊಂಡು ಹೋಗಬೇಕು. ಈ ದಿನ ಮೇ ಬಿ ನನ್ನದೇ ಲಾಗ್ ಆಗಿರುತ್ತೆ. ಅವ್ರ ಮನೆಗೆ ಹೋದ್ಮೇಲೆ ಅವಳಿಗೆ ಕೊಡ್ತೀನಿ ಲಾಗ್ ಕಂಟಿನ್ಯೂ ಮಾಡೋಕ್ಕೆ. ಅವಳು ಏನು ಹೇಳ್ತಾಳೆ ನೋಡೋಣ. ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಅವಳಿಗೆ ಒಂಥರ, ನೀನು ಸ್ಟಾರ್ಟ್ ಮಾಡಿದ್ದೆ, ಹೇಗೆ ಮಾಡಿದ್ದೆ ಅಂತ ಅವಳಿಗೂ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ಅಲ್ಲಿಗೆ ಹೋದ್ಮೇಲೆ ಏನೇನು ಆಗುತ್ತೆ, ಏನೇನು ನಡೆಯುತ್ತೆ, ಹೋಗಿ ನೋಡೋಣ. ಏನು ಮಾಡಿರ್ತೀವಿ, ಇವತ್ತು ಲೀವ್ ಇದೆ, ಮೇ ಬಿ ನೋಡೋಣ ಏನು ಮಾಡ್ತಿರ್ತಾರೆ, ಏನಾಗುತ್ತೆ. ಅಂಕಲ್, ಇಲ್ಲೆಲ್ಲಾದ್ರೂ ಬೇಕ್ರಿ ಆಯ್ತಾ? ಬೇಕ್ರಿಲಿ ಸ್ಟಾಪ್ ಕೊಡಬೇಕಿತ್ತು ಅಂಕಲ್, ಒಂದು 5 ಮಿನಿಟ್ಸ್. ಕೇಕ್ ಬೇಕಿತ್ತು. ಆನ್ ದ ವೇ ಸಿಕ್ಕಿದ್ರೆ ನಿಲ್ಲಿಸಿ. ಎಲ್ಲೂ ಕೇಕ್ ಅಂಗಡಿ ಸಿಗದೆ ಇಲ್ಲಿ ಬಂದಿದ್ದೀವಿ. ನನಗಂತೂ ಶೈ ಫೀಲ್ ಆಗ್ತಿದೆ. ನೋಡೋಣ ಯಾವ್ದು ತಗೊಳ್ಳೋದು ಅಂತ. ವಾಯ್ಸ್ ಕೇಳಿಸಲ್ಲ, ರೋಡ್ ಸೈಡಲ್ಲಿ ಇದ್ದೀನಿ. ಅಣ್ಣಂಗೆ ಶೈ ಫೀಲ್ ಆಗ್ತಿದೆ. ಮೈ ಗರ್ಲ್ ಅಂತ ಬರಿಬೇಕು. MINE. ವಿಡಿಯೋ ರೆಕಾರ್ಡ್ ವಿಡಿಯೋ ರೆಕಾರ್ಡಿಂಗ್. G I ಜಾಗನಿಲ್ಲ. R L
ಆಗೋದು ಜಾಗನೇ ಇಲ್ಲ. ನಿಮಿಷ ನಿಮಿಷ. ಹಚ್ಚಿಕ್ಬೇಕಾ? ಹಾಕಿ. ಅಳಿಯ ಥ್ಯಾಂಕ್ ಯು. ಪ್ಯಾಕ್ ಮಾಡ್ಕೊಡು. ಕೇಕ್ ತಗೊಂಡಾಯ್ತು, ಅಲ್ಲಿಂದ ಏನೋ ಬಂದೆ, ಇನ್ನೇನೋ ಮನೆ ಹತ್ರ ಬಂತು. ನನಗೊಂಥರ ಒಳಗಡೆ ಏನೋ ಒಂಥರ ಆಗ್ತಿದೆ. ಯಪ್ಪ, ಅಲ್ಲಿಂದ ನಾನು ಕೇಕೆ ತಗೊಬಂದಿಲ್ಲ, ಎಲ್ಲ ಸಿಗುತ್ತೆ ಅಂತ. ಬಟ್ ಇಲ್ಲಿ ನೋಡಿ ಯಾರು ನನ್ನೇ ನೋಡ್ತಿದ್ದಾರೆ, ಕ್ಯಾಮ್ರಾ ಮುಂದೆ ಬರುತ್ತೆ ಅಂತ ಇಲ್ಲಿ ಕೇಕ್ ತಗೊಂಡು ಹೋಗ್ತಿದ್ದೀವಿ. ಇನ್ನೇನು ಅವ್ರ ಮನೆ ಬಂತು, ನನಗೇನೋ ಒಳಗಡೆ ಭಯ ಥರ ಫೀಲ್ ಆಗ್ತಿದೆ. ಅಲ್ಲಿಂದ ಖುಷಿಯಾಗಿ ಬಂದೆ, ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡು. ಮೇ ಬಿ ನನ್ನ ವಾಯ್ಸ್ ಕೇಳಿಸ್ತಿರಲ್ಲ ಇದು ಅನಿಸುತ್ತೆ, ನೋಡೋಣ. ಇನ್ನೇನು ಮನೆಯೇ ಬಂತು. ನನಗಂತೂ ರೋಡೇ ಗೊತ್ತಾಗ್ತಿರ್ಲಿಲ್ಲ, ಎಲ್ಲಿ ಹೋಗೋದು ಏನು ಅಂದ್ಕೊಂಡು. ಲಾಕ್ ಬೇರೆ ಓಪನ್ ಮಾಡಿದ್ದಾರೆ, ನೋಡೋಣ ಹೇಗಿರುತ್ತೆ ರಿಯಾಕ್ಷನ್. ಡೋರೇ ಬರ್ತಿಲ್ಲ. ನಾನು ಯಾವುದೋ ಡೋರ್ ತೆಗಿತಾ ಇದ್ದೀನಿ ನಾನು. ಅಲ್ಲಿ ಕೂತಿದ್ದಾಳೆ ನಗುವು ಅಳುವು ಏನಿರಲಿ ನಿನ್ನ ಝೂಮ್ ಮಾಡಕ್ಕಾಗ್ತಿಲ್ಲ, ಕೈಯಲ್ಲಿ ಕೇಕ್ ಇದೆ. ನೋಡಿ ಅವಳು ಕೂತಿದ್ಲು, ನನಗಂತೂ ಫುಲ್ ನನಗೆ ಒಂಥರ ಶಿವರಿಂಗ್ ಆಗ್ತಿದೆ. ನೋಡಿ ಬರ್ತಾ ಇದ್ದಾರೆ. ಊಟ ತಗೋ ಬರ್ತಾ ಇದ್ದಾಳೆ, ಸಾರಿ ತಿಂಡಿನ. ಸ್ವಲ್ಪ ಅಂತಾಳೆ ತಿನ್ನಕ್ಕೆ. ಚೆನ್ನಾಗಿ ತಿನ್ಬೇಕು, ನಂತರ ದಪ್ಪ ಆಗುತ್ತೆ. ಅವಳು ನೋಡಿ ನೋಡಕ್ಕೆ ರೆಡಿಯಾಗಿ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ವಿನೋ. ನನಗೆ ಇವತ್ತು ಸರ್ಪ್ರೈಸ್ ಕೊಡೋಕ್ಕೆ ಅಂತ ಅಂದ್ಬಿಟ್ಟು, ನೆನ್ನೆ ಆಗಿರೋದು ಬರ್ಡೇ, ಇವತ್ತು ಬಂದವಳೆ. ನಾನು ನೆನ್ನೆನೇ ಬಾರೆ ಅಂತ ಹೇಳಿದ್ದೀನಿ, ಸೊ ಇವತ್ತು ಬಂದವಳೆ ಸರ್ಪ್ರೈಸ್. ಹಂಗೆ ನನಗೆ ಹೇಳೇ ಇಲ್ಲ ಅವಳು. ಇವಾಗ ಕೇಕ್ ಕಟ್ ಮಾಡಬೇಕು. ತಿಂಡಿ ಮಾಡಿದ್ಲು. ಹೆಂಗನ್ಸ್ತು ವ್ಲಾಗ್ ಮಾಡೋದು? ಈಸಿನಾ ಕಷ್ಟನಾ? ಅದು ಹೆಂಗೆ ಮಾಡಿದ್ದೀರೋ ಗೊತ್ತಿರೋದು. ಹೆಂಗೆ ಚೆನ್ನಾಗೈತೆ ನೋಡ್ತೀನಿ. ವಿಡಿಯೋ ಎಡಿಟ್ ಮಾಡ್ತೀಯಲ್ಲ, ರಿವ್ಯೂ ಕೊಡು ಯಾವ ಥರ ಇದೆ. ನೀನು ಸ್ಟಾರ್ಟ್ ಮಾಡಿಬಿಡು. ನಿನ್ನ ಫ್ರೆಂಡ್ಸ್ ಹೇಳೋ ಥರ ಎಲ್ಲ ಇವ್ಳ ಫ್ರೆಂಡ್ಸ್ ಹೇಳ್ತಾರಂತೆ, ಇವಳು ವ್ಲಾಗ್ ನೆಕ್ಸ್ಟ್ ಸ್ಟಾರ್ಟ್ ಮಾಡುತ್ತೆ ಬಿಡೋದು ಇರುವೆ ಅಂತ. ನೆಕ್ಸ್ಟ್ ಅವಳು ವ್ಲಾಗರ್ ಆಗ್ತಾಳೆ ಮುಂದೆ. ಇಬ್ಬರು ಸೇರ್ಕ ವ್ಲಾಗ್ ಮಾಡ್ತಾ ಇರೋದೆ. ಸರಿ, ಕೇಕ್ ಕಟ್ ಮಾಡೋಣ. ಇದು ನಮ್ಮ ಕೇಕು. ಇದು ಅವಳ ಕೇಕು. ಇದೇನಿದು? ಮೈನ್ ಗರ್ಲ್ ಅಂತ ಬರ್ಸ್ಬಿಟ್ಟವಳು, ಹ್ಯಾಪಿ ಬರ್ತ್ಡೇ ಮೈನ್ ಗರ್ಲ್ ಅಂತ. ಮೈನ್ ಗರ್ಲ್ ಅಂತ ಮಾಡಿಸಿದ್ದಾಳೆ. ಸೊ ಇವಾಗ ಕೇಕ್ ಕಟ್ ಮಾಡಬೇಕು. ಅದು ಆಲ್ರೆಡಿ ಇದಾಯ್ತೈತೆ, ಅಲ್ಲಿಂದ ತಗೊಬಂದಾಗ ಫಸ್ಟೇ ಹಾಕ್ಬಿಡ್ಬೇಕಿತ್ತು. ಎಲ್ಲಿ ತಗೊಬಂದೆ? ಇಲ್ಲ, ಇದು ಆ ಕಡೆ ಆಯ್ತಲ್ಲ, ಅಲ್ಲಿ ಒಂದು ಇಲ್ಲಿ ಬೇಕ್ರಿ. ಇಲ್ಲಲ್ಲ, ಒಂದು ಅಲ್ಲೇ ಐತೆ ಒಂದು ಚೆನ್ನಾಗಿ. ಫುಡ್ ಸ್ಟ್ರೀಟ್ ಇಂದ ಗೊತ್ತಾಯ್ತು. ಅಲ್ಲೆಲ್ಲೂ ಸಿಗ್ಲಿಲ್ಲ ಪಾಪ. ಆಟೋ ಅಂಕಲ್ ಅಲ್ಲಿ ಕರ್ಕೋತೀನಿ ಇಲ್ಲಿ ಕರ್ಕೋತೀನಿ ಅಂದ್ರೆ, ಅಂಕಲ್ ಬೇಡ, ಸಿಗ್ದವ್ರು ಬೇಡ ಬಿಡಿ. ಯಪ್ಪ, ಆಗೋಗ್ಬಿಟ್ಟಿದೆ ಆಲ್ರೆಡಿ. ಇದು ಬಿಲೇಟೆಡ್. ಕಟ್ ಮಾಡ್ತೀನಿ. ಪೇಸ್ಟ್ ಎಲ್ಲ ಬತ್ತೈತೆ, ಬಂದ ತಕ್ಷಣ ಎತ್ತಿಡ್ಬೇಕಿತ್ತು ನೋಡಿ. ನಾನು ಅಲ್ಲಿಂದಲೇ ತಗೊಬರೋಣ ಅಂತಿದ್ದೆ ಕಣೆ, ನೈಂಡಳಿಯಿಂದ. ಅಲ್ಲಿಂದ ತಂದಿದ್ರೆ ಅದೇ ನೀರಾಗಿರೋದು. ಎಲ್ಲ ಜ್ಯೂಸ್ ಮಾಡ್ಕೊಂಡು ತಿಂಗಡ್ಕ. ಹಾಂ ಮಾಡ್ರಿ. ಆಯ್ತಾ? ಫೋಟೋ ಆಮೇಲೆ ತೆಗೆಸ್ಕೊಂಡು ತಿನ್ಸು, ಪರವಾಗಿಲ್ಲ, ತಿಂತೀನಿ. ಅಲ್ಲ ಕಣಿ, ಎಲ್ಲ ಕರ್ಗಿ ಹೋಗ್ಲೈತೆ, ಹಿಡ್ಕೊಳಕ್ಕೆ ಐತೆ ಇಲ್ಲ ಅಲ್ಲಿ. ಎಲ್ಲ ಟಿಶ್ಯೂ ಎತ್ಕೊ ಬಂದಿದ್ದೀರಿ. ಆಲ್ಸೋ ಖಾಲಿ ಅದು ಬೇಗ ಖಾಲಿ ಮಾಡ್ಬಿಟ್ರ. ವಿಡಿಯೋ ಬಾ, ಆಮೇಲೆ ಫೋಟೋ ಬನ್ರಿ. ವಿಡಿಯೋದಲ್ಲಿ ಬರ್ತೀನಿ.
ಅಜ್ಜಿ ಮೊಮ್ಮಗ ಒಂದೇ ಫೋಟೋಗೆ ಮಾತ್ರ ಬರಲ್ರು ಯಾರೇ ವಿಡಿಯೋಗೆ. ಕೇಕ್ ಎಲ್ಲ ಕಟ್ಟಾಯ್ತು. ನೋಡೋಣ ಅವಳಿಗೆ ಹೆಂಗ್ ಅನ್ಸೈತೆ ಈ ಸರ್ಪ್ರೈಸ್ ಅಂತ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ. ಕೇಕ್ ಎಲ್ಲ ಆಯ್ತು. ನಂಗೆ ಅದೇ ಖುಷಿ. ನೋಡ್ತೀನಿ ಹೆಂಗ್ ಮಾಡೋಳೆ ಅಂತ. ಅಯ್ಯ ಅಲ್ಲಿ ಎಷ್ಟು ಕೊಡ್ತಾಳೆ. ನಾನು ಅದನ್ನು ತಿಂದೆ ಕೇಕ್ನ ಇವಾಗ. ಚೆನ್ನಾಗೈತೆ ಕೇಕು, ಆದ್ರೆ ಮೆಲ್ಟ್ ಆಗ್ಬಿಟ್ಟೈತೆ ಸ್ವಲ್ಪ, ಆದ್ರೂ ಚೆನ್ನಾಗಿದೆ. ಸ್ವಲ್ಪ ತಿಂದೆ. ಅದು ಬಂದ ತಕ್ಷಣ ತಿರ್ಬೇಕಿತ್ತು, ಇಲ್ಲೇ ಇತ್ತಲ್ಲ ಅದಕ್ಕೆ. ಎಲ್ಲ ಸೆಲೆಬ್ರೇಷನ್ ಮುಗೀತು. ಅವಳನ್ನ ಕೇಳೋಣ ಬನ್ನಿ ಹೆಂಗ್ ಅನಿಸ್ತಿದೆ ಅಂತ. ಸೂಪರ್ ಆಗಿ ಅನಿಸ್ತು. ಇವಳು ಬರ್ತಾಳೆ ಅಂತ 1% ಕ್ಲೂ ಇಲ್ಲ. ನಾನು ಜಸ್ಟ್ ಅವಾಗ ರಾತ್ರಿ ಮೆಸೇಜ್ ಮಾಡಿರೋದಕ್ಕೆ ರಿಪ್ಲೈ ಮಾಡ್ತಾ ಇದ್ದೆ. ಅವಾಗ ಆ ಮೆಸೇಜ್ ಸೆಂಡ್ ಮಾಡಿದ್ಕೂ ಅವಳು ಬಂದ್ಬಿಟ್ಲು. ನಾನು ಯಾವುದೋ ಬೆಲ್ ಮಾಡ್ತವ್ರಲ್ಲ ಅನ್ಕೊಂಡ್ರೆ ಇವಳು. ಫುಲ್ ಸರ್ಪ್ರೈಸ್ ಆಯ್ತು. ಥ್ಯಾಂಕ್ ಯು ಸೊ ಮಚ್. ನನಗೆ ಇವಳು ಸರ್ಪ್ರೈಸ್ ಕೊಡೋದು, ಇವಳು ನಾನು ಸರ್ಪ್ರೈಸ್ ಕೊಡೋದು, ಅದೇ ಆಗ್ಬಿಟ್ಟಾಯ್ತು ಬರ್ಡೇಲೆಲ್ಲ. ನೆನ್ನೆನೆ ಬರಬೇಕಿತ್ತು, ಬಟ್ ಆಗಲಿಲ್ಲ. ನೆನ್ನೆ ಬಂದಿದ್ರೆ ಒಂಥರ, ಬರ್ತಡೇ ದಿನ ಬಂದಾಗ ಒಂಥರ, ಆದ್ಮೇಲೆ ಬಂದ್ರೆ ಒಂಥರ ಖುಷಿ ಆಗುತ್ತಲ್ಲ. ಹೌದು ಹೌದು, ಅದಕ್ಕೆ ಬ್ಲಾಗ್ ಮಾಡ್ಕೊಂಡ್ ಬಂದೋಳೆ. ಎಡಿಟ್ ಮಾಡ್ಬೇಕಾದ್ರೆ ನೋಡ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯ್ತು ಸರ್ಪ್ರೈಸ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಒಂದ್ ಥಿಂಗ್ ಇವಳು ಮರ್ತ್ಕೋತಾಳೆ ಯಾವಾಗ್ಲೂ. Bell icon. ಬೈಕ್ ಮೇಲೆ ಕ್ಲಿಕ್ ಮಾಡಿ ಇವಳು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ಬರುತ್ತೆ, ಬೇಗ ನೋಡ್ಬೋದು. ಹೌದು, ಬಾಯ್ ಬಾಯ್ ಬಾಯ್. ಬಾರೆ ಅಂದರೆ ಒಯ್ತೀನಿ ಅಂದ್ಕೊಂಡು ಒಯ್ತವಳೆ. ಬಾರೆ ಹೋಗೋಣ. ಬೇರೆ ಎಲ್ಲ ಹೋಗ್ಬೇಕು, ಸೊ ಅದಕ್ಕೋಸ್ಕರ ಹೋಗೋಕ್ಕಾಗ್ತಿಲ್ಲ, ಲೇಟ್ ಆಗಿಬಿಡುತ್ತೆ. ಬೇರೆ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಬಂದ್ಬಿಟ್ಟವಳೆ ಬೇರೆ ಕಡೆ ಹೋಗೋಕ್ಕೆ. ಎರಡು ಮುಗಿಸ್ಕೊಂಡು ಒಂದೇ ನಡಿ.